ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಸರಿ ಹವಾ, ಮೋದಿ ಜಪ, ಪ್ರಧಾನಿ ರೋಡ್ ಶೋಗೆ ಸಜ್ಜು. ಯುವ ಜನೋತ್ಸವಕ್ಕೆ ಕೌಂಟ್ ಡೌನ್. ಸ್ವಾಮಿ ವಿವೇಕಾನಂದ ಜನ್ಮದಿನ, ಸಾಂಸ್ಕೃತಿಕ ಪ್ರತಿಭೆಗೆ ವೇದಿಕೆ. ಇದು ನಮೋ ಯುವೋತ್ಸಾಹದ ಸ್ಟೋರಿ. ಇಂದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮೋದಿ ಹವಾ ಜೋರಾಗಿ ಇರುತ್ತೆ. ಅದಕ್ಕೆ ಬೇಕಾದಂತಹ ತಯಾರಿಗಳು ನಡೆದಿದೆ. ಹುಬ್ಬಳ್ಳಿಯಲ್ಲಿ ಮೆಗಾ ರೋಡ್ ಶೋ ಅನ್ನು ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 3:40 ಸರಿಯಾಗಿ ಮೆಗಾ ರೋಡ್ ಶೋ ಆರಂಭಗೊಳ್ಳುತ್ತೆ. ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನದವರೆಗೆ ರೋಡ್ ಶೋ ನಡೆಯುತ್ತೆ. ಸುಮಾರು 8 ಕಿಲೋಮೀಟರ್ ರೋಡ್ ಶೋ ನಡೆಸಿದ ನಂತರ ಯುವ ಜನೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳುತ್ತಾರೆ. ಇನ್ನು ರೋಡ್ ಶೋ ವೇಳೆ ರಸ್ತೆಯ ಇಕ್ಕೆಲಗಳಲ್ಲಿ ಜನ ನಿಲ್ಲೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೆ ಪ್ರಧಾನಿ ಬರ್ತಾ ಇರೋದ್ರಿಂದ ಅದಕ್ಕೆ ಸೂಕ್ತ ರೀತಿಯಲ್ಲಿ ಭದ್ರತೆಗೆ ಏನೇನ್ ಬೇಕು ಆ ವ್ಯವಸ್ಥೆ ಕೂಡ ಪೊಲೀಸರಿಂದ ಆಗಿದೆ. ಮತ್ತೆ ರೋಡ್ ಶೋ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಜನ ನಿಲ್ಲೋದಕ್ಕೂ ಕೂಡ ಅಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಿ ನರೇಂದ್ರ ಮೋದಿ ಅವರ ಮೆಗಾ ರೋಡ್ ಶೋ ನಡೆಯುತ್ತೆ. ಸಂಜೆ 3:40 ಸರಿಯಾಗಿ ರೋಡ್ ಶೋ ಆರಂಭವಾಗುತ್ತೆ. ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನ ತನಕ ಸಂಚಾರ ಇರುತ್ತೆ. ಸುಮಾರು 8 ಕಿಲೋಮೀಟರ್ ರಸ್ತೆಯ ಇಕ್ಕೆಲಗಳಲ್ಲಿ ಜನ ನಿಲ್ಲೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇನ್ನು ಬಿಜೆಪಿ ಕಚೇರಿ ಮತ್ತೆ ಕೋರ್ಟ್ ಸರ್ಕಲ್ ಬಳಿಯಲ್ಲಿ ನಿಲುಗಡೆಗೂ ವ್ಯವಸ್ಥೆ ಆಗಿದೆ. 3 ಕಡೆ ಕೆಳಗಡೆ ಇಳಿದು ಜನರತ್ತ ನರೇಂದ್ರ ಮೋದಿ ಅವರು ಕೈ ಬೀಸ್ತಾರೆ. ಆ ಸ್ಪಾಟ್ಗಳು ಯಾವ್ಯಾವುದು ಅಂತ ಹೇಳಿ ಆಲ್ರೆಡಿ ಈಗ ಡಿಸೈಡ್ ಆಗಿದೆ. ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ಪೊಲೀಸರು ಒದಗಿಸಿದ್ದಾರೆ. ಆ 3 ಕಡೆ ಕೆಳಗಡೆ ಇಳಿದು ಜನರತ್ತ ಕೈ ಬೀಸ್ತಾರಲ್ಲ, ಅದು ಎಲ್ಲೆಲ್ಲಿ ಅಂತಂದ್ರೆ ವಿಮಾನ ನಿಲ್ದಾಣ, ಮತ್ತೆ ಬಿಜೆಪಿ ಕಚೇರಿ, ಜೊತೆಗೆ ಕೋರ್ಟ್ ಸರ್ಕಲ್. ಈ 3 ಸ್ಪಾಟ್ಗಳಲ್ಲಿ ನರೇಂದ್ರ ಮೋದಿ ಅವರು ಆ ರ್ಯಾಲಿಯಲ್ಲಿ ಕೆಳಗೆ ಇಳಿತಾರೆ. ನಂತರ ನೇರವಾಗಿ ರೈಲ್ವೆ ಮೈದಾನಕ್ಕೆ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಇನ್ನು ಯುವ ಜನೋತ್ಸವ ಉದ್ಘಾಟನೆ ಮಾಡ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿದರಿ ಕಲೆಯಲ್ಲಿ ಅರಳಿದಂತ ಸ್ವಾಮಿ ವಿವೇಕಾನಂದ ಮೂರ್ತಿ, ಗರಗ ಹಾಗೇನೆ ಬೆಂಗೇರಿಯಲ್ಲಿ ತಯಾರಾದ ರಾಷ್ಟ್ರಧ್ವಜದ ಸ್ಮರಣಿಕೆಯನ್ನ ನೀಡಲಾಗ್ತಾ ಇದೆ. ಹಾವೇರಿಯಲ್ಲಿ ತಯಾರಾದ ಏಲಕ್ಕಿ ಹಾರವನ್ನು ಕೂಡ ಅಲ್ಲಿ ತಗೊಂಡ್ಬರ್ತಾರೆ. ಇನ್ನು ಏಲಕ್ಕಿ ಸಿಪ್ಪೆ ಹೊಂದಿರುವಂತಹ ಇದು ಏಲಕ್ಕಿಯ ಸುವಾಸನೆಯನ್ನ ಬೀರುತ್ತೆ. ಪ್ರಧಾನಿ ಅವರಿಗೆ ಹೊದಿಸಲೆಂದೇ ವಿಶೇಷವಾಗಿ ನೇಯಲಾದ ಕಸೂತಿ ಕಲೆ ಹೊಂದಿರುವಂತಹ ಹ್ಯಾಂಡ್ಲೂಮ್ ಶಾಲು ಹಾಗೇನೆ ಧಾರವಾಡ ಜಿಲ್ಲೆಯ ಗರಗ ಹಾಗೂ ಬೆಂಗೇರಿಯಲ್ಲಿ ತಯಾರು ಮಾಡಲಾಗಿರುವಂತಹ ಧ್ವಜವನ್ನ ನೀಡಿ ಗೌರವಿಸಲಾಗುತ್ತೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶೇಷ ಸ್ವಾಗತವನ್ನ ಕೋರೋದಕ್ಕೆ ಅಭಿಮಾನಿಯೊಬ್ಬರು ರೆಡಿಯಾಗಿದ್ದಾರೆ. ಹುಬ್ಬಳ್ಳಿ ಯುವ ಜನೋತ್ಸವ ಕಾರ್ಯಕ್ರಮದ ವೇದಿಕೆಯ ಮುಂಭಾಗ ರಂಗೋಲಿಯಲ್ಲಿ ಮೋದಿ ಭಾವಚಿತ್ರ ಅನಾವರಣವನ್ನ ಮಾಡಿದ್ದಾರೆ. ದಿನೇಶ್ ಚಿಲ್ಲಾಳ ಅನ್ನೋ ಕಲಾವಿದ ಮೋದಿ ಚಿತ್ರವನ್ನ ಬಿಡಿಸಿದ್ದಾರೆ. 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮೋದಿ ಧರಿಸಿದ್ದ ಪೋಷಾಕಿನ ಚಿತ್ರವನ್ನ ಬಿಡಿಸಿದ್ದಾರೆ ದಿನೇಶ್ ಚಿಲ್ಲಾಳ. ಈ ಚಿತ್ರ ವೀಕ್ಷಣೆಯನ್ನ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಇದು ತುಂಬಾ ಸಂತಸ ತಂದಿದೆ ಅಂತಿದ್ದಾರೆ ಕಲಾವಿದ ದಿನೇಶ್ ಚಿಲ್ಲಾಳ. ಇನ್ನು ಕಲಾವಿದ ದಿನೇಶ್ ಚಿಲ್ಲಾಳ್ ಬಿಡಿಸಿದಂತ ಚಿತ್ರ ಹೇಗಿದೆ, ಕಲಾವಿದ ಏನ್ ಹೇಳ್ತಾರೆ, ದಿನೇಶ್ ಅವರನ್ನ ನಮ್ಮ ಪ್ರತಿನಿಧಿ ಶರಣು ಮಾತನಾಡಿಸಿದ್ದಾರೆ, ನೋಡೋಣ. ಮೆಟ್ಟಿದ ನಾಡು ಅವಳಿ ನಗರ ಹುಬ್ಳಿ ಧಾರವಾಡಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ರಾಷ್ಟ್ರೀಯ ಯುವ ಜನೋತ್ಸವ ಉದ್ಘಾಟನೆಗೆ ಆಗಮಿಸಿರುವಂಥ ಪ್ರಧಾನಿ ಮೋದಿಯ ಆಗಮನದ ಹಿನ್ನೆಲೆಯಲ್ಲಿ ರೈಲ್ವೆ ಇರುವಂಥ ಮೈದಾನದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿ ಪ್ರಧಾನಿಯವರಿಗೆ ಒಂದು ವಿಶೇಷವಾದಂತಹ ಕೊಡುಗೆ ರೀತಿಯಾಗಿ ಇಲ್ಲೊಬ್ಬ ಸ್ಥಳೀಯ ಚಿತ್ರ ಕಲಾವಿದರು ಇದ್ದಾರೆ. ಅವರು ರಂಗೋಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಚಿತ್ರವನ್ನು ಬಿಡಿಸಿದ್ದಾರೆ. ಈ ಬಾರಿಯ ಇಲ್ಲಿಯ ವಿಶೇಷ ಏನು? ಈಗ ವಿವೇಕಾನಂದರದ ಒಂದು ಜಯಂತಿ ನಿಮಿತ್ತಿದೆ ನಡೆದಾಗತೈತಿ. ಇದ್ರಾಗ ಏನು ಕೇಸರಿ ಐತೆ ನೋಡ್ರಿ, ಅವ್ರದ್ದು ಪ್ರತೀಕವಾಗಿನೂ ಐತ್ರಿ. ಇದು ಏನಂತೀರಿ ನೀವು, ಅದು ಮತ್ತೆ ಚಿತ್ರ ಬಿಡ್ಸೋಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ವಿವೇಕಾನಂದಮಯವಾಗಲಿ ಜಗತ್ತು ಅನ್ನೋದು ಒಂದು ವಿಷಯ ರೀ, ಅದನ್ನು ಐತ್ರಿ ಇದ್ರಾಗ. ಆಮೇಲೆ ಈ ಸರ್ತಿ 75 ಅಮೃತ ಮಹೋತ್ಸವ ಏನಾಯ್ತು ನೋಡ್ರಿ ಸ್ವಾತಂತ್ರ್ಯೋತ್ಸವದ್ದು, ಅದರದ್ದು ಒಂದು ಝಲಕು ನೆನಪು ಮಂದಿಗೆ ಬರಲಿ ಅನ್ನೋದು ಒಂದು ವಿಶೇಷ ಇತ್ತು ರೀ ಈ ಸರ್ತಿ. ಅದು ಪೇಟ ಎಲ್ಲ ತಿರುವರ್ಣಿ ಇತ್ತು ರೀ ಅದ್ರಾಗ. ಆಮೇಲೆ ಒಂಥರ ಹೊಸ ಉತ್ಸಾಹ ಅನ್ನೋದು ಒಂದು ಇತ್ತಲ್ರಿ ಅದ್ರಾಗ.
ಅದಕ್ಕೆ ಅದನ್ನು ಮಾಡಬೇಕು. ಆಮೇಲೆ ಅಮೃತ್ ಮಹೋತ್ಸವದ ಅಂಗವಾಗಿ ಅವರು ಒಂದು ರಂಗೋಲಿ ಕಾಂಪಿಟೇಷನು ಮಾಡಿ ಅನೌನ್ಸ್ ಮಾಡಿದ್ರು. ಅದರದ್ದು ಸ್ವಲ್ಪ ಅವರಿಗೆ ನೆನಪು ಬರಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದೀನಿ ರೀ ನಾನು. ಸರ್, ತಾವು ಬಿಡಿಸಿದಂಥ ರಂಗೋಲಿಯ ಚಿತ್ರವನ್ನು ಪ್ರಧಾನಿ ಮೋದಿಯವರೇ ಖುದ್ದು ನೋಡಲಿದ್ದಾರೆ. ಸೊ ಇದು ನಿಮಗೆ ಏನನ್ಸುತ್ತೆ? ಅದೊಂದು ಸಂತೋಷದ ಮಾತು ರೀ. ಯಾಕಂದರೆ ಈ ಮೊದಲು ನಾನು ಬಿಡಿಸೇನಿ ರೀ, ಬರೀ ಫೇಸ್ಬುಕ್ಕು ಆಮೇಲೆ ನಮ್ಮ ಲೋಕಲ್ ಮೀಡಿಯಾದಾಗೆಲ್ಲ ಬರ್ತಾವ್ರಿ ಅವ್ರು ನೋಡೋದು ಒಂದು ವಿಶೇಷ ಅಲ್ರಿ. ಯಾವ್ದು ವ್ಯಕ್ತಿ ನಾವು ಮಾಡಿರ್ತೀವಿ ಅವ್ರು ನೋಡ್ತಾರೆ ಅಂದರೆ ಇನ್ನೂ ಹೆಚ್ಚಿನ ಒಂದು ಖುಷಿ ಅನ್ನಿಸ್ತೈತೆ ರೀ. ಅದರ ಮತ್ತು ಪ್ರಧಾನಮಂತ್ರಿ ಅಂದ್ರೆ ಇನ್ನೂ ಹೆಚ್ಚಿನ ಒಂದು ಏನಂತೀರಿ ಇನ್ನೂ ಖುಷಿ ಅನ್ನಿಸ್ತೈತಿ. ಮೇಲಿಂದ ಚಿತ್ರ ಬಿಡಿಸಿರುವಂಥ ಕಲಾವಿದರನ್ನ ಮತ್ತು ಕಲೆ ಏನಿದೆ, ಆ ಚಿತ್ರ ಏನಿದೆ ಅದನ್ನು ಕೂಡ ನೋಡಲಿದ್ದಾರೆ. ಹುಬ್ಳಿಯಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು. ಕಾಂಗ್ರೆಸ್ ಬಸ್ ಯಾತ್ರೆ, ಜೆಡಿಎಸ್ ಪಂಚರತ್ನ ಯಾತ್ರೆ ನಡೆಸ್ತಾ ಇದ್ದಾರೆ. ಇಬ್ಬರ ಯಾತ್ರೆಗೆ ಸಡ್ಡನ್ನ ಹೊಡೆಯೋದಕ್ಕೆ ಬಿಜೆಪಿ ಬಸ್ ಯಾತ್ರೆಯನ್ನ ಕೈಗೊಳ್ಳೋಕೆ ಬೇಕಾದಂತ ತಯಾರಿಗಳಾಗಿದೆ. ಅದಕ್ಕೆ ಮುಹೂರ್ತವನ್ನು ಕೂಡ ಈಗ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಫೆಬ್ರವರಿಯಲ್ಲಿ ಶುರು ಆಗುತ್ತಂತೆ ಬಿಜೆಪಿಯ ಎಕ್ಸ್ಪ್ರೆಸ್. ವಿಭಾಗವಾರು ಬಸ್ ಯಾತ್ರೆಗೆ ರಾಜ್ಯ ಬಿಜೆಪಿ ಘಟಕ ಸಿದ್ಧತೆಯನ್ನ ಮಾಡಿಕೊಂಡಿದೆ. 3 ರಿಂದ 4 ತಂಡಗಳನ್ನ ರಚಿಸಿ ಬಸ್ ಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ಬಸ್ ಯಾತ್ರೆ ನಡೆಸೋದಕ್ಕೆ ಚಿಂತನೆ ಇದೆ. ಸಹಜವಾಗಿ ಕುತೂಹಲ ಇತ್ತು, ಯಾಕಂದ್ರೆ ಜೆಡಿಎಸ್ ಪಂಚರತ್ನ ಯಾತ್ರೆಗೆ ಹೋದಲೆಲ್ಲ ಅಭೂತಪೂರ್ವ ಸ್ವಾಗತ, ರೆಸ್ಪಾನ್ಸ್ ಸಿಗ್ತಾ ಇದೆ. ಅದನ್ನ ಓಟ್ ಆಗಿ ಯಾವ ತರ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಜೆಡಿಎಸ್ ಹಾಗೆ ಕುಮಾರಸ್ವಾಮಿ ಅನ್ನೋ ಒಂದು ಕುತೂಹಲ ಇದ್ದೇ ಇತ್ತು. ಇನ್ನೊಂದ್ ಕಡೆ ನಿನ್ನೆಯಿಂದ ಈಗ ಬಸ್ ಯಾತ್ರೆಗೆ, ಪ್ರಜಾಧ್ವನಿಗೆ ಕಾಂಗ್ರೆಸ್ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಬಸ್ನಲ್ಲಿ 2 ಬಸ್ಗಳಲ್ಲಿ ರಾಜ್ಯದ ಪ್ರಮುಖ ನಾಯಕರು, ಕಾಂಗ್ರೆಸ್ ನಾಯಕರು ಸಂಚಾರವನ್ನ ಮಾಡ್ತಾರೆ. ಈ ಮುಖೇನ ಪ್ರಚಾರ ಕೈಗೊಂಡಿದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ಇದಕ್ಕೆ ಪ್ರತಿಯಾಗಿ ಏನು ಮಾಡುತ್ತೆ ಅನ್ನೋ ಕುತೂಹಲ ಇತ್ತು. ಅದಕ್ಕೆ ಉತ್ತರ ಸಿಕ್ಕಿದೆ. ಫೆಬ್ರವರಿಯಲ್ಲಿ ಬಿಜೆಪಿಯ ಎಕ್ಸ್ಪ್ರೆಸ್ ಶುರುವಾಗುತ್ತೆ. ವಿಭಾಗವಾರು ಬಸ್ ಯಾತ್ರೆಗೆ ರಾಜ್ಯ ಬಿಜೆಪಿ ಘಟಕ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವ್ರ ಪ್ಲಾನ್ ಇರೋದು 3 ರಿಂದ 4 ತಂಡಗಳನ್ನ ರಚನೆ ಮಾಡೋದು, ಬಸ್ ಯಾತ್ರೆಯನ್ನ ಕೈಗೊಳ್ಳೋದು ಅಂತ ಹೇಳಿ. ಒಟ್ಟಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಸ್ ಯಾತ್ರೆಯನ್ನ ನಡೆಸೋದಕ್ಕೆ ಬಿಜೆಪಿ ತಯಾರಿಗಳನ್ನ ಮಾಡಿಕೊಂಡಿದೆ. ಇನ್ನು ಅಲ್ಲಲ್ಲಿ ಸಮಾವೇಶ ಏನ್ ನಡೆಸ್ತಾರೆ, ಅದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತ ನಾಯಕರು ಬರ್ತಾರೆ, ಪ್ರಚಾರವನ್ನ ಇಲ್ಲಿ ಕೈಗೊಳ್ತಾರೆ. ಒಂದು ಜಿಲ್ಲೆಯಲ್ಲಿ 2 ಸಮಾವೇಶವನ್ನ ಮಾಡಬೇಕು ಈ ಬಸ್ ಯಾತ್ರೆಯನ್ನ ಕೈಗೊಂಡಂತ ಸಂದರ್ಭದಲ್ಲಿ, ಅಂದ್ರೆ ಬಿಜೆಪಿ ಎಕ್ಸ್ಪ್ರೆಸ್ ಯಾತ್ರೆ ಏನ್ ನಡೆಯುತ್ತೆ ಆ ಸಂದರ್ಭದಲ್ಲಿ ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು. ಬಿಜೆಪಿಯಿಂದಲೂ ಈಗ ಬಸ್ ಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಫೆಬ್ರವರಿಯಲ್ಲಿ ಬಸ್ ಯಾತ್ರೆ ಆರಂಭ ಆಗುತ್ತೆ. ಇದಕ್ಕೆ ಬಿಜೆಪಿ ಎಕ್ಸ್ಪ್ರೆಸ್ ಅಂತ ಹೇಳಿ ಒಂದು ಹೆಸರನ್ನ ಕೊಟ್ಕೊಂಡಿದ್ದಾರೆ. ವಿಭಾಗವಾರು ಬಸ್ ಯಾತ್ರೆ, ಇಲ್ಲಿ 3 ರಿಂದ 4 ತಂಡಗಳನ್ನ ರಚನೆ ಮಾಡಿಕೊಂಡು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಈ ಬಸ್ ಯಾತ್ರೆ ತಲುಪಬೇಕು. ಸೊ ಆ ರೀತಿಯಲ್ಲಿ ಬಿಜೆಪಿಯವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಒಂದು ಜಿಲ್ಲೆಯಲ್ಲಿ 2 ಸಮಾವೇಶವನ್ನ ನಡೆಸಬೇಕು. ಸೊ ಆ ತರ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಸಮಾವೇಶದ ಸಂದರ್ಭದಲ್ಲಿ ಕೇವಲ ರಾಜ್ಯ ನಾಯಕರು ಮಾತ್ರ ಅಲ್ಲ, ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರನ್ನ, ಅಂದ್ರೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಇರುವಂತ ನಾಯಕರನ್ನ ಕರೆಸಿ ಆ ಸಮಾವೇಶದಲ್ಲಿ ಭಾಷಣ ಮಾಡಿಸುವಂತ ಪ್ಲಾನ್ ಅನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾರ್ಯಾರು ಎಲ್ಲಿಂದ ಈ ಬಸ್ ಯಾತ್ರೆಯನ್ನ ನಡೆಸ್ತಾರೆ? ಬಿಜೆಪಿ ಎಕ್ಸ್ಪ್ರೆಸ್ ಅಂದ್ರೆ ಚಾಮರಾಜನಗರದಿಂದ ಬಿಎಸ್ವೈ ಬಸ್ ಯಾತ್ರೆಯನ್ನ ನಡೆಸ್ತಾರೆ. ಇನ್ನು ಉತ್ತರ ಕರ್ನಾಟಕದಿಂದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಸ್ ಯಾತ್ರೆಯನ್ನ ನಡೆಸ್ತಾರೆ. ಇನ್ನು ಕಟೀಲ್ ನೇತೃತ್ವದಲ್ಲಿ ಒಂದು ಭಾಗದಿಂದ ಬಸ್ ಯಾತ್ರೆ ನಡೆಯುತ್ತೆ. ಬಹುಶಃ ಅದು ಕರಾವಳಿ ಇರಬಹುದು ಅನ್ಸುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ಸಿಗಬೇಕಾಗಿದೆ. ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಅವರು ಒಂದು ಭಾಗದಿಂದ ಬಸ್ ಯಾತ್ರೆ ಕೈಗೊಳ್ತಾರೆ. ಜಿಲ್ಲಾ ಮಟ್ಟದಲ್ಲಿ ನಾಯಕರಿಂದ ಬಸ್ ಯಾತ್ರೆ ಕೈಗೊಳ್ಳಲಾಗುತ್ತೆ. ರಾಜ್ಯ ಸರ್ಕಾರದ ಯೋಜನೆಗಳು ಏನೇನಿದೆ ಅದನ್ನ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಅದರ ಬಗ್ಗೆ ಪ್ರಚಾರ ಮಾಡೋದು. ಮತ್ತೊಮ್ಮೆ ನಮಗೆ ಅವಕಾಶ ಕೊಟ್ಟರೆ ಏನೆಲ್ಲ ಯೋಜನೆಗಳನ್ನ ತರ್ತೀವಿ, ಸೊ ಆ ಬಗ್ಗೆ ಪ್ರಚಾರವನ್ನ ಮಾಡೋದು, ಅಂದ್ರೆ ಮುಂದಿನ ಸೌಲಭ್ಯ ಇರ್ಬೋದು, ಯೋಜನೆಗಳನ್ನ ಘೋಷಣೆ ಮಾಡೋದು ಈ ಬಿಜೆಪಿ ಎಕ್ಸ್ಪ್ರೆಸ್ನ ಉದ್ದೇಶವಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಬಿಜೆಪಿಯವರು ಏನು ಮಾಡಬಹುದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಯಾತ್ರೆಗಳಿಗೆ ಒಂದು ಕಾಂಪಿಟೇಷನ್ ಕೊಡೋದಕ್ಕೆ ಅಂತ ಒಂದು ಸಹಜವಾಗಿ ಕುತೂಹಲ ಇತ್ತು. ಇವರು ಕೂಡ ಬಸ್ ಯಾತ್ರೆ ಕೈಗೊಳ್ತಾ ಇದ್ದಾರೆ. ಫೆಬ್ರವರಿ ಅಂದ್ರೆ ದಿನಾಂಕ ಫಿಕ್ಸ್ ಆಗಿದೆಯಾ? ಮತ್ತೆ ಯಾವ್ಯಾವ ನಾಯಕರು ಯಾವ್ಯಾವ ಭಾಗದಿಂದ ಈ ಬಸ್ ಯಾತ್ರೆ ಕೈಗೊಳ್ತಾ ಇದ್ದಾರೆ? ಶರ್ಮಿತಾ, ಈಗಾಗಲೇ ಇನ್ನು ಚುನಾವಣೆಗೆ 3 ತಿಂಗಳು ಮಾತ್ರ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ತಂತ್ರಗಾರಿಕೆಯನ್ನ ಮಾಡಬೇಕು. ಒಂದ್ ಕಡೆಗೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬಹಳ ಆಕ್ರಮಣಕಾರಿಯಾಗಿ ಇಲ್ಲೊಂದ್ ಕಡೆಗೆ ತಂತ್ರಗಾರಿಕೆಯನ್ನ ಮಾಡ್ತಿರುವಂತದ್ದು, ಒಂದ್ ಕಡೆಗೆ ಪಂಚರತ್ನ ಯಾತ್ರೆಯನ್ನ
ಜೆಡಿಎಸ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಅವರು ಕೂಡ ಬಸ್ ಯಾತ್ರೆಯನ್ನ ಶುರು ಮಾಡಿದ್ದಾರೆ. ಮುಖ್ಯವಾಗಿ ಆಡಳಿತ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಸುಮ್ನೆ ಏನು ಕೂತಿಲ್ಲ. ಈಗಾಗಲೇ ಜನವರಿ ತಿಂಗಳಲ್ಲಿ ಏನ್ ಮಾಡ್ಬೇಕಾದ ತಂತ್ರಗಾರಿಕೆಯನ್ನ ಪ್ರಮುಖವಾಗಿ ಈಗಾಗಲೇ ವಿಜಯ ಸಂಕಲ್ಪ ಏನು ಪ್ರಮುಖವಾಗಿ ಬೂತ್ ಅಭಿಯಾನ ಆಗಿರ್ಬೋದು, ಮತ್ತೆ ವಿಜಯ ಸಂಕಲ್ಪ ಯಾತ್ರೆಯನ್ನ ಜನವರಿ ಕೊನೆ ಒಳಗೂ ಕೂಡ ಮುಗಿಸ್ಬೇಕು ಕೂಡ ತೀರ್ಮಾನವನ್ನ ಮಾಡಿದ್ರೆ. ಅದ್ರ ಜೊತೆಗೆ ಫೆಬ್ರವರಿ ಮೊದಲ ವಾರದಿಂದ ಬಸ್ ಯಾತ್ರೆಯನ್ನ ಇಡೀ ರಾಜ್ಯದಂತ ಮಾಡೋದಕ್ಕೂ ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ರಾಜ್ಯದ ಬಿಜೆಪಿ ನಾಯಕರಲ್ಲಿ 3-4 ಟೀಮ್ಗಳಲ್ಲಿ ಈಗಾಗಲೇ ಪ್ರವಾಸವನ್ನ ಮಾಡೋದಕ್ಕೂ ರೆಡಿ ಆಗಿರುವಂತದ್ದು. ಒಂದ್ ಕಡೆಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ, ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಅದ್ರ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿ ಟಿ ರವಿ ಅವರ ನೇತೃತ್ವದಲ್ಲಿ ಅಂದ್ರೆ 3-4 ತಂಡಗಳಲ್ಲಿ ಇಡೀ ರಾಜ್ಯ ಪ್ರವಾಸವನ್ನ ಓಡಾಡೋದ್ರ ಮೂಲಕವಾಗಿ ಒಂದ್ ರೀತಿ ಬಸ್ ಯಾತ್ರೆಯಲ್ಲಿ ಅಂದ್ರೆ ಬಸ್ಗಳಂತೂ ಸುಮಾರು ಒಂದು 3-4 ಬಸ್ಗಳಲ್ಲಿ ಯಾತ್ರೆಯನ್ನ ಮಾಡೋದಕ್ಕೂ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಬಸ್ ಯಾತ್ರೆಗೆ ಅಗತ್ಯವಾದಂತಹ ವ್ಯವಸ್ಥೆಯನ್ನ ಬಸ್ಗಳನ್ನ ರೆಡಿ ಮಾಡಿಕೊಡುವಂತ ನಿಟ್ಟಿನಲ್ಲೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಸಂಬಂಧಪಟ್ಟಂತಹ ಬಸ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬಸ್ಗಳು ಕೂಡ ರೆಡಿ ಆಗ್ತಾ ಇದಾವೆ. ಬಹುಶಃ ಫೆಬ್ರವರಿ ಮೊದಲ ವಾರದಿಂದ ಈ ಒಂದು ಬಸ್ ಯಾತ್ರೆ ಶುರುವಾಗುವಂತದ್ದು. ಪ್ರಮುಖವಾಗಿ ಫೆಬ್ರವರಿ ಇಡೀ ರಾಜ್ಯದಲ್ಲಿ ಓಡಾಟವನ್ನ ಮಾಡೋದ್ರ ಮುಖಾಂತರವಾಗಿ ಸ್ಥಳೀಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದಾವೆ ಹಲವಾರು ಕೂಡ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನ ಮಾಡುವಂತದ್ದು. ಆ ಮುಖಾಂತರವಾಗಿ ಸ್ಥಳೀಯ ಮಟ್ಟದ್ದು ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಅದ್ರ ಜೊತೆಗೆ ಯಾರು ಟಿಕೆಟ್ ಕೊಡುವಂತ ಅಭ್ಯರ್ಥಿಗಳಿದ್ದಾರೆ ಅವ್ರ ಜೊತೆ ಕೂಡಿ ಒಂದ್ ರೀತಿ ಪಕ್ಷ ಸಂಘಟನೆಯನ್ನು ಮಾಡುವಂತದ್ದು, ಚುನಾವಣೆಗೆ ಸಜ್ಜುಗೊಳಿಸುವಂತದ್ದು, ಮತ್ತೆ ಜಿಲ್ಲೆಗಳಲ್ಲಿ 2 ಸಮಾವೇಶಗಳನ್ನ ಮಾಡುವಂತದ್ದು. ಆ ಮುಖಾಂತರವಾಗಿ ಆ ಒಂದು ಸಮಾವೇಶಕ್ಕೆ ಇಡೀ ರಾಷ್ಟ್ರೀಯ ನಾಯಕರು ಅಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಿರ್ಬೋದು, ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನಾಗಿರ್ಬೋದು, ಮತ್ತೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತೆ ರಾಷ್ಟ್ರೀಯ ಕೇಂದ್ರದ ಸಚಿವರು ಪ್ರಮುಖವಾದಂತಹ ನಾಯಕರನ್ನ ಆ ಒಂದು ಸಮಾವೇಶಕ್ಕೆ ಕರೆಸುವಂತದ್ದು. ಆ ಮುಖಾಂತರವಾಗಿ ವಿವಿಧ ಸಮಾವೇಶ, ಅದ್ರ ಜೊತೆಗೆ ವಿವಿಧ ಸಮುದಾಯವಾರು ಸಮಾವೇಶಗಳನ್ನ ಮಾಡುವಂತದ್ದು. ಆ ಮುಖಾಂತರವಾಗಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಿಳಿಸಿಪಡಿಸುವಂತ ನಿಟ್ಟಿನಲ್ಲಿ ಪ್ರಚಾರ ಮಾಡುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಪ್ರಣಾಳಿಕೆಯನ್ನ ಈಗಾಗಲೇ ರಾಜ್ಯ ಬಿಜೆಪಿ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. 2023ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವೆಲ್ಲ ಭರವಸೆಗಳನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಣಾಳಿಕೆ ಕೂಡ ರೆಡಿ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಆ ಪ್ರಣಾಳಿಕೆಗಳ ಬಗ್ಗೆ ಆ ಒಂದು ಸಮಾವೇಶದಲ್ಲಿ ತಿಳಿಸಿಪಡಿಸೋದ್ರ ಮುಖಾಂತರವಾಗಿ ಒಂದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ಗೆ ಟಕ್ಕರ್ ಕೊಡುವಂತದ್ದು, ಮುಖಾಂತರವಾಗಿ ಚುನಾವಣೆ ಗೆಲ್ಲುವಂತದ್ದು ಬಸ್ ಯಾತ್ರೆಯ ಉದ್ದೇಶವಾಗಿರುವಂತದ್ದು. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಕೃಷ್ಣ, ಸಿಎಂ ಭೇಟಿ ಮಾಡಿದ್ದಾರೆ ನಟ ಶಿವರಾಜ್ ಕುಮಾರ್. ಬೆಂಗಳೂರಿನ ಆರ್ಟಿ ನಗರದ ಸಿಎಂ ನಿವಾಸದಲ್ಲಿ ಭೇಟಿಯಾಗಿದೆ. ಪತ್ನಿ ಗೀತಾ ಜೊತೆಗೆ ಸಿಎಂ ಅನ್ನ ಭೇಟಿಯಾಗಿದ್ದಾರೆ ಶಿವರಾಜ್ ಕುಮಾರ್ ಅಂತ ಇನ್ಫಾರ್ಮೇಶನ್ ಇದೆ. ಸಹಜವಾಗಿ 2 ಆಂಗಲ್ಗಳಲ್ಲಿ ಈ ತರ ಭೇಟಿ ಆದಾಗ ಚರ್ಚೆಗಳು ನಡೆಯುತ್ತೆ. ಸಿನಿಮಾ ಸ್ಟಾರ್ಸ್ಗಳು, ಒಂದು ರಾಜಕೀಯ ವಿಷಯವಾಗಿ, ಮತ್ತೊಂದು ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಅಥವಾ ತೆರಿಗೆ ವಿನಾಯಿತಿ ಇರ್ಬೋದು, ಅಥವಾ ನಮ್ಮ ಸಿನಿಮಾ ನೋಡೋಕೆ ಬನ್ನಿ ಅಂತ ಕರೆಯೋಕ್ಕೆ ಆಹ್ವಾನ ಕೊಡೋದಕ್ಕೆ, ಈ ಯಾವ ವಿಷಯಕ್ಕೆ ಅನ್ನೋ ಇನ್ಫಾರ್ಮೇಶನ್ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಸಿಎಂ ಭೇಟಿ ಮಾಡಿದ್ದಾರೆ ನಟ ಶಿವರಾಜ್ ಕುಮಾರ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒನ್ಸ್ ಅಗೇನ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ನಾನಾಗ್ಲೇ ಹೇಳ್ತಾ ಇದ್ದೆ, ಈ ತರ ಸ್ಟಾರ್ಸ್ಗಳು ಭೇಟಿ ಮಾಡಿದಂತ ಸಂದರ್ಭದಲ್ಲಿ 1-2-3 ಆಂಗಲ್ಗಳಲ್ಲಿ ಚರ್ಚೆ ಆಗುತ್ತೆ. ರಾಜಕೀಯ ವಿಷಯನೋ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟ ವಿಷಯನೋ ಅಂತ. ಶಿವರಾಜ್ ಕುಮಾರ್ ಹಾಗೇನೆ ಅವ್ರ ಪತ್ನಿ ಗೀತಾ ಹೋಗಿದಾರಲ್ಲ, ಸಿಎಂ ಭೇಟಿ ಮಾಡಿದಾರಲ್ಲ, ಯಾವ ಉದ್ದೇಶ? ಶರ್ಮಿತಾ, ಸಹಜವಾಗಿನೇ ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಸ್ಟಾರ್ ನಟರುಗಳು ರಾಜಕೀಯ ನಾಯಕರುಗಳನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿನೇ ಸಾಕಷ್ಟು ಕುತೂಹಲ ಮೂಡಿಸುತ್ತೆ. ನೀವ್ ಹೇಳ್ದಂಗೆ ಒಂದ್ ಕಡೆಗೆ ರಾಜಕೀಯ ವಿಚಾರವಾಗೂ ಕೂಡ ಚರ್ಚೆ ಆಗ್ತಿರುವಂತದ್ದು, ಮತ್ತೊಂದ್ ಕಡೆ ಈಗಾಗಲೇ ಎಲ್ಲೊಂದ್ ಕಡೆ ಸಿನಿಮಾ ವಿಚಾರವಾಗೂ ಕೂಡ ಎಲ್ಲೊಂದ್ ಕಡೆ ಶಿವರಾಜ್ ಕುಮಾರ್ ಅವರು ಭೇಟಿ ಮಾಡಿದಾರಂತದ್ದು. ಈಗ ತಾನೇ ಏನೋ ಶಿವರಾಜ್ ಕುಮಾರ್ ಆಗಿರ್ಬೋದು, ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆಗೂಡಿ ರೇಸ್ ಕೋರ್ಸ್ ರಸ್ತೆಯಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿಗಳ ಮನೆಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಂತದ್ದು. ಅವ್ರ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಸಿನಿಮಾ ವಿಚಾರವಾಗಿ ಮುಖ್ಯಮಂತ್ರಿಗಳನ್ನ ಏನೋ ಬೇರೆ ವಿಚಾರವಾಗಿ ಅಂದ್ರೆ ಸಿನಿಮಾ ಪ್ರಾಜೆಕ್ಟ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಟ ಶಿವರಾಜ್ ಕುಮಾರ್ ಅವರು ಚರ್ಚೆ ಮಾಡ್ತಿದ್ದಾರೆ ಅನ್ನೋದು. ಆದ್ರೆ ಈಗ ಬೇರೆ ಬೇರೆ ಚರ್ಚೆ ಆಗ್ತಿರುವಂತದ್ದು, ಈಗ ರಾಜಕೀಯ ಚುನಾವಣೆ ಹತ್ರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿನೇ ಮತದಾರರನ್ನ ಸೆಳೆಬೇಕು. ಹೀಗಾಗಿ ಏನಾದ್ರು ಕ್ಯಾಂಪೇನ್ಗೆ ಏನಾದ್ರು ಶಿವರಾಜ್ ಕುಮಾರ್ ಅವ್ರನ್ನ ಕರ್ಕೊಂಡು ಹೋಗ್ತಾರ ಮುಖ್ಯಮಂತ್ರಿಗಳು ಅಥವಾ ಬಿಜೆಪಿ ನಾಯಕರು ಅದರ ರೀತಿ ತಂತ್ರಗಾರಿಕೆಯನ್ನ ಮಾಡ್ತಾರೆ ಅಂತ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಆದ್ರೆ ಸದ್ಯಕ್ಕಂತೂ ಸಿನಿಮಾ ವಿಚಾರವಾಗಿ ಅಂದ್ರೆ ಯಾವ್ದೋ ಸಿನಿಮಾಗಳು ಈಗಾಗಲೇ ವೇದ ಸಿನಿಮಾ ಕೂಡ ಅವರು ಶಿವರಾಜ್ ಕುಮಾರ್ ಅಭಿನಯ ಇರತಕ್ಕಂತಹ ವೇದ ಸಿನಿಮಾ ಕೂಡ ಈಗಾಗಲೇ ಅತ್ಯಂತ ಸಕ್ಸಸ್ ಅನ್ನ ಕಾಣ್ತಿರುವಂತದ್ದು. ಹೀಗಾಗಿ ಅದೇ ಒಂದು ಪ್ರಮೋಷನ್ ವಿಚಾರವಾಗಿ ಏನಾದ್ರು ಮುಖ್ಯಮಂತ್ರಿಗಳನ್ನ ಆ ಒಂದು ಸಿನಿಮಾಗೆ ಇನ್ವೈಟ್ ಅನ್ನ ಮಾಡ್ತಿದಾರ ಅಥವಾ ಬೇರೆ ಏನಾದ್ರು ಅಂದ್ರೆ ಏನಾದ್ರು ಶಿವರಾಜ್ ಕುಮಾರ್ ಅವರು ಸಹಜವಾಗಿನೇ ಮೈಸೂರು ಆಗಿರ್ಬೋದು ಮತ್ತೆ ಬೇರೆ ಬೇರೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಹೀಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಹ್ವಾನ ಮಾಡೋದಕ್ಕೆ ಕೂಡ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಾಗ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ಈ ಕ್ಷಣದ ಅಪ್ಡೇಟ್ಸ್ಗೆ ಕಲಬುರಗಿ ಜಿಲ್ಲೆಯಲ್ಲಿ 4ನೇ ದಿನದ ಜೆಡಿಎಸ್ ಪಂಚರತ್ನ ಯಾತ್ರೆ ನಡೀತಾ ಇದೆ. ಸೇಡಂ ತಾಲೂಕಿನ ಮೋತಕಪಲ್ಲಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇಂದು ಮೋಚಕಪಲ್ಲಿಯಿಂದ ರೋಡ್ ಶೋ ನಡೆಸುತ್ತಾರೆ. ಆಡಕಿ ಮಳಖೇಡ ಮಾರ್ಗವಾಗಿ ಅಫ್ಜಲಪುರ ಮತಕ್ಷೇತ್ರಕ್ಕೆ ಪಂಚರತ್ನ ಯಾತ್ರೆ ತಲುಪಲಿದೆ. ಅಫ್ಜಲಪುರ ಕ್ಷೇತ್ರದ ಹೊನ್ನ ಕುರಣಗಿ ಹಾಗೇನೆ ಫರಹತಾಬಾದ್, ಹಾಗರಗುಂಡಗಿ, ಜೋಗೂರ್, ಬಂದ್ರವಾಡ್ ಗ್ರಾಮಗಳಲ್ಲಿ ಪಂಚರತ್ನ ಯಾತ್ರೆ ನಡೆಯಲಿದೆ. ರಾತ್ರಿ ಮಾಶಾಳ ಗ್ರಾಮದಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ ಎಚ್ಡಿಕೆ. ಅಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಲಿದ್ದಾರೆ.
ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಡೆತ್ ಸ್ಪಾಟ್ ಆಗಿ ಪರಿವರ್ತನೆ ಆಗ್ತಾ ಇದೆಯಾ ಎಕ್ಸ್‌ಪ್ರೆಸ್ ವೇ? ಬೆಂಗಳೂರು ಮೈಸೂರು ನೂತನ ದಶಪಥ ಹೆದ್ದಾರಿ ಡೇಂಜರ್. ರಾಮನಗರ ಹಾಗೆಯೇ ಕುಂಬಳಗೋಡು ಮದ್ದೂರುವರೆಗೆ ರಸ್ತೆ ಓಪನ್ ಇದೆ. 6 ತಿಂಗಳಲ್ಲಿ ದಶಪಥ ಹೆದ್ದಾರಿಯಲ್ಲಿ ಅಪಘಾತಗಳೂ ಕೂಡ ಹೆಚ್ಚಳವಾಗಿದೆ. ಅಂಕಿ ಅಂಶವನ್ನ ನಾವು ಹೇಳೋದಾದ್ರೆ 6 ತಿಂಗಳಲ್ಲಿ 28ರಿಂದ 30 ಜನ ದಶಪಥ ಹೆದ್ದಾರಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ 65ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ವಾಹನಗಳು ಡ್ಯಾಮೇಜ್ ಆಗಿದೆ. ಇದೆಲ್ಲ 6 ತಿಂಗಳ ಅಂಕಿ ಅಂಶ. ಇನ್ನು ಈ ರಸ್ತೆಯಲ್ಲಿ 16 ಅಪಘಾತ ವಲಯಗಳು ಅಂತ ಗುರುತು ಮಾಡಿದ್ದಾರೆ. ದಶಪಥ ಹೆದ್ದಾರಿಗೆ ಮೊಬೈಲ್ ಆಂಬ್ಯುಲೆನ್ಸ್ ವ್ಯವಸ್ಥೆಗೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಈ ತರ ಆಕ್ಸಿಡೆಂಟ್ ಆದಾಗ ಕ್ವಿಕ್ ಆಗಿ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆಲ್ಲ ಫೆಸಿಲಿಟೀಸ್ ಬೇಕಾಗುತ್ತೆ. ಹಾಗಾಗಿ ಮೊಬೈಲ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ರೆ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಜೊತೆಗೆ ಸ್ಪೀಡ್ ಲಿಮಿಟ್ ಜೊತೆಗೆ ಕ್ಯಾಮೆರಾ ವ್ಯವಸ್ಥೆಗೂ ಕೂಡ ಒತ್ತಾಯ ಕೇಳಿ ಬಂದಿದೆ. ದಶಪಥ ಹೆದ್ದಾರಿ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡೋದು, ಕೆಲವು ಸತಿ ಈ ರೋಡ್ಗಳ ಅಭಿವೃದ್ಧಿ ಆದಂಗೂನು ಆಕ್ಸಿಡೆಂಟ್ಗಳು ಕೂಡ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ನಿದರ್ಶನ. ಇದು ಈಗ 80% ರಸ್ತೆ ಕಾಮಗಾರಿ ಪೂರ್ಣ ಆಗಿದೆ, ಇನ್ನೊಂದು 20% ಕಾಮಗಾರಿ ಪ್ರಗತಿಯಲ್ಲಿದೆ. ಈ ರಸ್ತೆಯಲ್ಲಿ 16 ಅಪಘಾತ. CC ಕ್ಯಾಮೆರಾಗಳನ್ನು ಅಳವಡಿಸುವಂಥದ್ದು, ಮತ್ತೆ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಏನಾದ್ರು ತೊಂದರೆ ಆದಂಥ ಸಂದರ್ಭದಲ್ಲಿ ಮೊಬೈಲ್ ಒಂದು ಆಂಬುಲೆನ್ಸನ್ನು ಈ ರಸ್ತೆ ಒಳಗೆ ತಿರುಗಾಡಲಿಕ್ಕೆ ಬಿಡಬೇಕು. ಅದರಿಂದ ಏನೇ ತುಂಬ ಆಕ್ಸಿಡೆಂಟ್ಗಳಾದ ಸಂದರ್ಭದಲ್ಲಿ ಏನೋ ತೊಂದರೆ ಆದ ಸಂದರ್ಭದಲ್ಲಿ ಅವ್ರನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸಿ ಅವರ ಒಂದು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಯಾಕೆಂದರೆ ಈ ರಸ್ತೆಯಲ್ಲಿ ಇನ್ನೂ ಸಂಪೂರ್ಣವಾಗಿ ರಸ್ತೆ ಮುಗ್ದಿಲ್ಲ, ಇನ್ನೂ ಅಲ್ಲಲ್ಲೇ ಕಾಮಗಾರಿಗಳು ನಡೀತಾ ಇದೆ, ಅಲ್ಲಲ್ಲೇ ಸ್ವಲ್ಪ ಇನ್ನೂ ಅವೈಜ್ಞಾನಿಕವಾಗಿ ರಸ್ತೆಗಳು ಇನ್ನೂ ಬಂದಾಗಿಲ್ಲ. ಅದೆಲ್ಲ ಸರೋಗುವರೆಗೂ ಒಂದು ಸ್ವಲ್ಪ ಪೊಲೀಸ್ ವ್ಯವಸ್ಥೆಯನ್ನು ಈ ರಸ್ತೆಯಲ್ಲಿ ಅಳವಡಿಸಿ ಮೊಬೈಲ್ ಆಂಬುಲೆನ್ಸನ್ನು ಅಳವಡಿಸಿದ್ರೆ ಈ ರಸ್ತೆಯಲ್ಲಿ ತುಂಬ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ನನ್ನ ಒಂದು. ಅಲ್ಲಲ್ಲೇ CC ಕ್ಯಾಮೆರಾಗಳನ್ನು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ರೋಡ್ ಅಭಿವೃದ್ಧಿ ಆದಂಗೂ ಚೆನ್ನಾಗಿ ಆದಂಗೂ ಆಕ್ಸಿಡೆಂಟ್ಗಳು ಕೂಡ ಜಾಸ್ತಿ ಆಗುತ್ತೆ. ಈಗ ಸ್ಪೀಡ್ ಲಿಮಿಟ್ ಅನ್ನ ಅಲ್ಲಿ ಅಳವಡಿಸಬೇಕು, ಜೊತೆಗೆ ಅಲ್ಲಿ ಕ್ಯಾಮ್ರಾಗಳ ಅಳವಡಿಕೆ ಆಗಬೇಕು, ಮೊಬೈಲ್ ಆಂಬ್ಯುಲೆನ್ಸ್ ಬೇಕು, ಇಂತಹ ಸಾಕಷ್ಟು ಆಗ್ರಹಗಳು ವ್ಯಕ್ತವಾಗ್ತಾ ಇದೆ. ಆಕ್ಸಿಡೆಂಟ್ಗಳಿಗೆ ಏನೇನು ಕಾರಣ ಆಗ್ತಾ ಇದೆ? 6 ತಿಂಗಳ ಅಂಕಿಅಂಶ ಆಗ್ಲೇ ನಾವು ತೋರಿಸಿದ್ವಿ. ಶರ್ಮಿತಾ, ಏನಂದ್ರೆ ನೂತನ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಒಂದು ಭಾಗದಲ್ಲಿ ವರ ಆದ್ರೆ ಮತ್ತೊಂದು ಭಾಗ ಇದು ಶಾಪ ಆಗ್ತಾ ಇದೆ. ಯಾಕೆಂದ್ರೆ ಕಳೆದ 6 ತಿಂಗಳಲ್ಲಿ ಪೊಲೀಸ್ ಇಲಾಖೆಯ ಒಂದು ಸರ್ವೆ ಪ್ರಕಾರ ಒಂದು 70ಕ್ಕೂ ಹೆಚ್ಚು ಆಕ್ಸಿಡೆಂಟ್ ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ 28ರಿಂದ 30 ಜನ ಸಾವನ್ನಪ್ಪಿದ್ದಾರೆ. 65ರಿಂದ 70 ಜನ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ತೀವ್ರವಾಗಿ ಗಾಯಗೊಂಡು ಒಂದು ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಅಂದ್ರೆ ಈ ವಿಚಾರವಾಗಿ ಪೊಲೀಸ್ ಇಲಾಖೆಯ ರಾಮನಗರ ಜಿಲ್ಲಾ SP ಸಂತೋಷ್ ಬಾಬು ಅವರು ಹೇಳುವ ಪ್ರಕಾರ ಹೆದ್ದಾರಿ ಪ್ರಾಧಿಕಾರದವರು ಈಗಾಗಲೇ ಏನು 16 ಆಕ್ಸಿಡೆಂಟ್ ಝೋನ್ ಗಳನ್ನ ಗುರುತನ್ನ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಆ ಒಂದು ಸ್ಥಳಗಳಲ್ಲಿ ಒಂದು ಸೂಚನಾ ಫಲಕಗಳನ್ನ ಹಾಕ್ಬೇಕು. ಹಾಗೆ ಪ್ರಮುಖವಾಗಿ ಮೊಬೈಲ್ ಆಂಬುಲೆನ್ಸ್ ಅನ್ನ ಈ ಒಂದು ದಶಪಥ ಹೆದ್ದಾರಿಗೆ ಪ್ರೊವೈಡ್ ಮಾಡಬೇಕು. ಯಾಕೆಂದ್ರೆ ದಶಪಥ ಹೆದ್ದಾರಿ ಈಗ ಬೆಂಗಳೂರಿನ ಕೆಂಗೇರಿ ಬೈಪಾಸ್ ಇಂದ ಹಿಡಿದು ಮದ್ದೂರುವರೆಗೂ ಒಂದು ಓಪನ್ ಆಗಿದೆ. ಇನ್ನೂ ಕೂಡ 20% ಒಂದು ಕೆಲಸ ಕಾರ್ಯ ನಡೀತಾ ಇದೆ. ಆದ್ರೆ ಇನ್ನು ಉದ್ಘಾಟನೆಗೆ ಕೆಲವೇ ತಿಂಗಳುಗಳು ಬಾಕಿ ಇದ್ರು ಕೂಡ ಅಷ್ಟರಲ್ಲೇನೆ ಇಂತ ಒಂದು ಅಪಘಾತ ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಆತಂಕಕ್ಕೆ ಮನೆ ಮಾಡಿದೆ. ಹಾಗಾಗಿ ಈ ಒಂದು ದಶಪಥ ಹೆದ್ದಾರಿಯಲ್ಲಿ ಯಾವೆಲ್ಲ ಕ್ರಮವನ್ನ ವಹಿಸಬೇಕು ಆ ಕ್ರಮಗಳನ್ನ ವಹಿಸಬೇಕು ಅಂತೇಳಿ ಈಗಾಗಲೇ ಸಾರ್ವಜನಿಕರು ಕೂಡ ನ್ಯೂಸ್ 18 ಮೂಲಕ ಆಗ್ರಹವನ್ನ ಮಾಡಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ವೆಂಕಟೇಶ್. ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯ ನಡೆದು ಹೋಗಿದೆ. ಮಹಿಳಾ ಉಬರ್ ಡ್ರೈವರ್ ಮೇಲೆ ಹಲ್ಲೆಯನ್ನ ಮಾಡಿ ದರೋಡೆಯನ್ನ ಮಾಡಲಾಗಿದೆ. ಉತ್ತರ ದೆಹಲಿಯ ಅಂತಾರಾಜ್ಯ ಬಸ್ ಟರ್ಮಿನಲ್ ಬಳಿಯಲ್ಲಿ ಈ ಘಟನೆ ಸಂಭವಿಸಿರುವುದು. ಜನವರಿ 9ನೇ ತಾರೀಕು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮೊದಲು ಕಾರ್ಗೆ ಕಲ್ಲಿಂದ ಹೊಡೆದಿದ್ದಾರೆ ಇಬ್ರು ಕಿಡಿಗೇಡಿಗಳು. ಡ್ರೈವರ್ ಪ್ರಿಯಾಂಕಾ ಕಾರಿಂದ ಇಳಿತಾ ಇದ್ದಂತೆ ಆಕೆ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಈ ಕಿಡಿಗೇಡಿಗಳು. ಅಂದ್ರೆ ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿ ಹಣವನ್ನ ಕಳುವು ಮಾಡಿದ್ದಾರೆ. ಮೊಬೈಲ್ ಹಾಗೇನೆ ಕಾರ್ ಕೀಯನ್ನ ಆಕೆಯಿಂದ ತಗೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಸಹಾಯಕ್ಕಾಗಿ ಆಕೆ ಕೂಕೊಂಡಿದ್ದಾರೆ. ಅಷ್ಟರಲ್ಲಿ ಹಣ ಕಸ್ತು ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು. ದೆಹಲಿಯ ಕಾಶ್ಮೀರ್ ಗೇಟ್ ಠಾಣೆಯಲ್ಲಿ FIR ದಾಖಲಾಗಿದೆ. ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಘಟನೆ ಸಂದರ್ಭದಲ್ಲಿ ಊಬರ್ ತುರ್ತು ಸಂಖ್ಯೆಯನ್ನ ಸಂಪರ್ಕ ಮಾಡೋದಕ್ಕೆ ಪ್ರಿಯಾಂಕಾ ಟ್ರೈ ಮಾಡಿದ್ದಾರೆ. ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ.
ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯ ನಡೆದಿದೆ. ಮಹಿಳಾ ಊಬರ್ ಡ್ರೈವರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ಮೊದಲು ಕಾರ್ಗೆ ಕಲ್ಲಿಂದ ಹೊಡೆದಿದ್ದಾರೆ. ಅದಾದ್ಮೇಲೆ ಡ್ರೈವರ್ ಪ್ರಿಯಾಂಕಾ ಏನಾಯ್ತು ಅಂತ ಕಾರಿಂದ ಇಳಿತಾ ಇದ್ದಂಗೆ ವಿಚಾರಿಸ್ತಾ ಇದ್ದಂಗೆ ಆಕೆ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ಜನ ಮನ ಮತದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಜನ ಏನ್ ಹೇಳ್ತಾರೆ ಕೇಳೋಣ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.